ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕಾದ ಟ್ಯಾರಿಫ್ಗಳಿಂದ ಸಮಸ್ಯೆಗೆ ತುತ್ತಾಗ್ತಾ ಇದ್ದ ನಾನಾ ದೇಶಗಳಿಗೆ ಮತ್ತು ಅಮೆರಿಕಾದಲ್ಲಿನ ಜನರಿಗೆ ಒಂದು ಸಣ್ಣ ಆಶಾದಾಯಕ ವಾತಾವರಣ ಉಂಟಾಗುವ ಥರದ ತೀರ್ಪನ್ನ ಅಲ್ಲಿನ ಫೆಡರಲ್ ನ್ಯಾಯಾಲಯ ಕೊಟ್ಟಿದೆ. ನ್ಯಾಯಾಲಯ ಈ ಟ್ಯಾರಿಫ್ ಹೇರಿಕೆಯನ್ನ ಅಸಂವಿಧಾನಿಕ ಅಂತ ಕರೆದಿದೆ. ಅಷ್ಟೇ ಅಲ್ಲ, ಹೀಗೆ ತುರ್ತು ಪರಿಸ್ಥಿತಿಯ ಕಾನೂನುಗಳನ್ನ ಬಳಸಿಕೊಂಡು ಜಗತ್ತಿನ ಎಲ್ಲ ದೇಶಗಳ ಮೇಲೂ ಟ್ಯಾರಿಫ್ ಹೇರುವ ಅಧಿಕಾರ ಅಮೆರಿಕಾದ ಅಧ್ಯಕ್ಷರಿಗೆ ಇಲ್ಲ ಅಂತ ಅಲ್ಲಿನ ಫೆಡರಲ್ ನ್ಯಾಯಾಲಯ ತನ್ನ ತೀರ್ಪಲ್ಲಿ ಹೇಳಿದೆ. ಹಾಗಾದ್ರೆ ಇನ್ನು ಮುಂದೆ ಟ್ಯಾರಿಫ್ಗಳು ರದ್ದಾಗುತ್ತವಾ? ನ್ಯಾಯಾಲಯದ ಈ ತೀರ್ಪಿನ ನಂತರ ಟ್ರಂಪ್ ಸರ್ಕಾರದ ಮುಂದಿರುವ ಆಯ್ಕೆಗಳೇನು? ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ಗಳು ಹೇಗೆ ಜಗತ್ತಿನ ನಾಯಕತ್ವದ ಬದಲಾವಣೆಗೆ ಕಾರಣ ಆಗತ್ವೆ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ನೀತಿಗಳಿಗೆ ಮತ್ತೊಂದು ಕಪಾಳ ಮೋಕ್ಷ ಉಂಟಾಗ್ತಾ ಇದೆ. ಈ ಹಿಂದೆ ಅಮೆರಿಕದ ವ್ಯಾಪಾರ ವಾಣಿಜ್ಯಗಳಿಗೆ ಸಂಬಂಧಪಟ್ಟ ನ್ಯಾಯಾಲಯ ಟ್ರಂಪ್ ಅವರ ಟ್ಯಾರಿಫ್ಗಳನ್ನು ಅಸಂವಿಧಾನಿಕ ಅಂತ ಹೇಳಿತ್ತು. ನ್ಯಾಯಾಲಯದ ಆ ತೀರ್ಪನ್ನು ಪ್ರಶ್ನಿಸಿ ಫೆಡರಲ್ ನ್ಯಾಯಾಲಯಕ್ಕೆ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತು. ಈಗ ಅಲ್ಲಿ ಕೂಡ ಟ್ರಂಪ್ ಈ ರೀತಿಯ ಟ್ಯಾರಿಫ್ ಹೇರೋದಕ್ಕೆ ಯಾವ ಅಧಿಕಾರಗಳನ್ನು ಹೊಂದಿಲ್ಲ ಅಂತ ಆ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತ ರಚನೆ ಆದ ನಂತರ ಜಗತ್ತಿನ ವಿರುದ್ಧ ಅವರು ಟ್ಯಾರಿಫ್ ಯುದ್ಧವನ್ನು ಸಾರಿದರು. ಏಪ್ರಿಲ್ 2ನೇ ತಾರೀಕನ್ನು ವಿಮೋಚನಾ ದಿನ ಅಂತ ಘೋಷಿಸಿಕೊಂಡ ಟ್ರಂಪ್ ಅಮೆರಿಕಾಗೆ ಹೆಚ್ಚು ಸರಕುಗಳನ್ನು ಸರಬರಾಜು ಮಾಡ್ತಾ ಯಾವೆಲ್ಲ ದೇಶಗಳು ವ್ಯಾಪಾರದ ಲಾಭ ಮಾಡಿಕೊಳ್ತಾ ಇವೆಯೋ ಅಂಥ ದೇಶಗಳ ಮೇಲೆ ಟ್ಯಾರಿಫನ್ನು ಹೇರುವ ಮೂಲಕ ಅಮೆರಿಕಾಗೆ ಲಾಭವನ್ನು ತಂದು ಕೊಡ್ತೀವಿ ಅನ್ನೋ ಥರದ ಮಾತುಗಳನ್ನು ಟ್ರಂಪ್ ಆಡಿದರು. ಹಾಗೆ ಟ್ಯಾರಿಫ್ ಅನ್ನೋದು ಅಮೆರಿಕಾದ ಖಜಾನೆಗೆ $106 ಬಿಲಿಯನ್ ಹಣ ಹರಿದು ಬರೋ ಹಾಗೆ ಮಾಡುತ್ತೆ ಅನ್ನೋ ಕನಸನ್ನು ಕೂಡ ಅಲ್ಲಿ ಬಿತ್ತಲಾಯಿತು. ಟ್ಯಾರಿಫ್ ಜಾರಿಯಿಂದಾಗಿ ಅಮೆರಿಕಾದ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಜನ ಏನಿದ್ದಾರೆ ಅವರು ಆದಾಯ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿ ಬರೋದಿಲ್ಲ ಅನ್ನೋ ಥರ ಎಲ್ಲ ಅಲ್ಲಿ ಬಿಲ್ಡಪ್ಪನ್ನು ಕೊಡಲಾಯಿತು. ಆದರೆ ಆಮದುಗಳ ಮೇಲೆ ಆಧಾರಪಟ್ಟಿರೋ ಅಮೆರಿಕಾದಂಥ ದೇಶ ತನಗೆ ಬೇಕಾದ ಬಹುತೇಕ ವಸ್ತುಗಳನ್ನು ತಾನೇ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದ ದೇಶ ತಾನು ಆಮದು ಮಾಡಿಕೊಳ್ಳೋ ವಸ್ತುಗಳ ಮೇಲೆ ಟ್ಯಾರಿಫನ್ನು ಹೆಚ್ಚು ಮಾಡ್ಕೊಂಡ್ರೆ ಅದರ ಭಾರ ಬೀಳೋದು ಖರೀದಿದಾರರ ಮೇಲೆ ಅಲ್ವಾ ಅನ್ನೋದನ್ನು ಅವರು ಯೋಚನೆ ಮಾಡೋದಕ್ಕೆ ಹೋಗಲಿಲ್ಲ. ಯಾವ ವ್ಯಾಪಾರಿ ಕೂಡ ನಷ್ಟ ಮಾಡ್ಕೊಂಡು ಯಾವ ವಸ್ತುವನ್ನು ಯಾರಿಗೂ ಮಾರಾಟ ಮಾಡೋದಿಲ್ಲ. ತೆರಿಗೆ ಅಥವಾ ಟ್ಯಾರಿಫ್ ಹೆಚ್ಚಾದರೆ ಅದನ್ನು ಅವನು ಜನರ ಮೇಲೆ ಹಾಕ್ತಾನೆ, ಸರಕಿನ ಬೆಲೆ ಹೆಚ್ಚು ಮಾಡ್ತಾನೆ. ಅಮೆರಿಕಾದಲ್ಲಿ ಕೂಡ ಹಾಗೆ ಆಗ್ತಾ ಹೋಯಿತು. ಅಲ್ಲಿ ಟ್ಯಾರಿಫ್ನ ಕಾರಣಕ್ಕೆ ಬೆಲೆ ಏರಿಕೆಯ ಸಮಸ್ಯೆ ಶುರುವಾಯಿತು. ಆದರೆ ಅದನ್ನು ಅವರು ಸಾಮಾನ್ಯ ಜನರಿಗೆ ಅರ್ಥವಾಗದ ಹಾಗೆ ಮೇಂಟೈನ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಭಾರತ, ಬ್ರೆಜಿಲ್ನಂಥ ದೇಶಗಳ ಮೇಲೆ 50% ತೆರಿಗೆ ಬಿತ್ತು. ಚೈನಾದ ಮೇಲೆ 200% ಟ್ಯಾರಿಫನ್ನು ಹಾಕ್ತೀವಿ ಅಂದರು. ಆದರೆ ಟ್ಯಾರಿಫ್ಗೆ ಪ್ರತಿಯಾಗಿ ಚೈನಾ ರೇರ್ ಮ್ಯಾಗ್ನೆಟ್ ಸಪ್ಲೈಯನ್ನು ನಿಲ್ಲಿಸುವ ಮಾತಾಡ್ತು. ಅದು ಸಿಗಲಿಲ್ಲ ಅಂದರೆ ಅಮೆರಿಕಾದ ಟೆಕ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ, ಆಯುಧ ತಯಾರಿಕಾ ಕ್ಷೇತ್ರ ಇವೆಲ್ಲ ಕೂಡ ಸಮಸ್ಯೆಗೆ ತುತ್ತಾಗುತ್ತವೆ. ಹೀಗಾಗಿ ಟ್ರಂಪ್ ಚೈನಾ ಮೇಲಿನ ಟ್ಯಾರಿಫ್ ಪ್ರಮಾಣವನ್ನು ಕಡಿಮೆ ಮಾಡಿದರು. ಇಷ್ಟಾದರೂ ಅವರ ಮೇಲೆ ಈಗಲೂ ಹೆಚ್ಚು ಕಡಿಮೆ 50% ಟ್ಯಾರಿಫ್ ಇದ್ದೇ ಇದೆ. ಇನ್ನು ಭಾರತವನ್ನು ಸ್ಟ್ರಾಟಜಿಕ್ ಪಾರ್ಟ್ನರ್, ಮೋದಿ ಮೈ ಫ್ರೆಂಡ್ ಅಂತೆಲ್ಲ ಹೇಳ್ತಾ ಇದ್ದ ಟ್ರಂಪ್ ಸೀದಾ 50% ಟ್ಯಾರಿಫನ್ನು ಹಾಕೋದಕ್ಕೆ ಕಾರಣ ಬರೀ ರಷ್ಯಾದ ತೈಲ ಅಲ್ಲ, ಬದಲಿಗೆ ಭಾರತದ ಮೇಲೆ ಟ್ರಂಪ್ ಬೆಳೆಸ್ಕೊಂಡಿರೋ ವೈಯಕ್ತಿಕ ಸಿಟ್ಟು ಅಂತ ಅಮೆರಿಕಾದ ಆರ್ಥಿಕ ತಜ್ಞ ಜೆಫ್ರಿ ಹೇಳಿದ್ದಾರೆ. ಇಲ್ಲಿ ಸಿಂಪಲ್ ಆಗಿ ಏನು ಅಂದರೆ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಯುದ್ಧ ನಿಲ್ಲಿಸಿದ ನಾನೇ ಅಂತ ಟ್ರಂಪ್ ಹೇಳಿದಾಗ ಭಾರತ ಹೌದು ಅವರಿಗೊಂದು ನೋಬೆಲನ್ನು ಕೊಟ್ಟುಬಿಡಿ ಅಂತ ಹೇಳ್ಬಿಡ್ಬೇಕಾಗಿತ್ತು. ಆ ಕೆಲಸವನ್ನು ಪಾಕಿಸ್ತಾನ ಮಾಡ್ತು. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಟ್ರಂಪ್ಗೆ ನೋಬೆಲ್ ಕೊಟ್ಟುಬಿಡಿ ಅಂತ ಹೇಳಿದರು. ಆದರೆ ಯುದ್ಧ ನಿಲ್ಲಿಸಿದ್ದು ನಾನೇ ಅನ್ನೋ ಮಾತುಗಳನ್ನು ಭಾರತ ಒಪ್ಪಲಿಲ್ಲ, ನೋಬೆಲ್ಗೆ ಶಿಫಾರಸನ್ನೂ ಮಾಡಲಿಲ್ಲ. ಗೆಳೆಯ ಮೋದಿನೇ ನನ್ನ ಪರ ನಿಲ್ಲಿಲ್ಲ, ನನಗೆ ನೋಬೆಲ್ ಕೊಡಿಸೋದಕ್ಕೆ ಸಹಾಯ ಮಾಡಲಿಲ್ಲ ಅನ್ನೋ ಸಿಟ್ಟು ಟ್ರಂಪ್ಗಿದೆ ಅನ್ನೋದು ಜೆಫ್ರಿ ಅವರ ಅಭಿಪ್ರಾಯ. ಇದು ಸಂಪೂರ್ಣ ಸುಳ್ಳು ಕೂಡ ಏನಲ್ಲ. ಟ್ರಂಪ್ ಥರದ ನಾಯಕರು ಜಗತ್ತು ಸದಾ ತಮ್ಮ ಗುಣಗಾನ ಮಾಡ್ತಾ ಇರಬೇಕು, ಬಹುಪರಾಕ್ ಹೇಳಬೇಕು ಮತ್ತು ಅಗತ್ಯ ಇದ್ದ ಎಲ್ಲ ಸಂದರ್ಭಗಳಲ್ಲೂ ತಮ್ಮ ಸೇವೆಗೆ ನಿಂತುಕೋಬೇಕು ಅಂತ ಬಯಸ್ತಾ ಇರ್ತಾರೆ. ಆದರೆ ಭಾರತ ಯಾವತ್ತಿಗೂ ಪಾಕಿಸ್ತಾನದ ವಿಷಯದಲ್ಲಿ 3ನೇ ಮಧ್ಯಸ್ಥಿಕೆಯನ್ನು ಒಪ್ಪೋದಿಲ್ಲ, ಅದನ್ನು ಪ್ರೋತ್ಸಾಹಿಸೋದೂ ಇಲ್ಲ. ಹೀಗಿರುವಾಗ ಯುದ್ಧ ನಿಲ್ಲಿಸಿದ್ದು ನಾನೇ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಾವು ಶಾಂತಿ ಸಂಧಾನವನ್ನು ಮಾಡಿಸ್ತೀವಿ ಅಂತ ಯಾರಾದರೂ ಬಂದರೆ ಭಾರತ ಹೇಗೆ ತಾನೇ ಒಪ್ಪುತ್ತೆ? ಇನ್ನು ಈ ವಿಷಯ ಟ್ರಂಪ್ಗೆ ಕೂಡ ಗೊತ್ತಿದೆ. ಈ ಹಿಂದೆ ಅದನ್ನು ಅವರೇ ಹೇಳಿದ್ದಾರೆ. ಪಾಕಿಸ್ತಾನದ ಜೊತೆ ನಾನು ಮಾತಾಡ್ತೀನಿ, ಕಾಶ್ಮೀರದ ವಿಷಯದಲ್ಲಿ ಸಂಧಾನ ಮಾಡಿಸ್ತೀನಿ ಅಂತ ಹೇಳಿದಾಗ ಮೋದಿ ಇದು ಯಾವುದು ಬೇಡ, ನಮ್ಮ ಸಮಸ್ಯೆನ ಹೆಂಗೆ ಬಗೆಹರಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತಿದೆ, ನಾವು ಅದನ್ನು ಸರಿ ಮಾಡ್ಕೋತೀವಿ ಅಂತ ಹೇಳಿದರು ಅನ್ನೋ ಮಾತನ್ನು ಈ ಹಿಂದೆ ಟ್ರಂಪ್ ಅವರೇ ಬಹಿರಂಗಪಡಿಸಿದರು. ಗೆಳೆಯರೆ, ಇಲ್ಲಿ 3ನೇ ಮಧ್ಯಸ್ಥಿಕೆ ಅನ್ನೋದು ಬಂದರೆ ಆ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಅಮೆರಿಕ ಬಂತು ಅಂದರೆ ರಷ್ಯಾ ಬರುತ್ತೆ, ಚೈನಾ ಬರುತ್ತೆ, ಯುರೋಪಿಯನ್ ಯೂನಿಯನ್ ಕೂಡ ಬರುತ್ತೆ. ಅವ್ರ ಕಡೆ ಒಬ್ಬರು, ನಮ್ಮ ಕಡೆ ಒಬ್ಬರು, ಹೀಗೆ ಬಂದು ಕೂತ್ಕೋತಾ ಹೋದರೆ ಅಲ್ಲಿ ನಮ್ಮ ಹಿತಾಸಕ್ತಿಗಳಿಗಿಂತ ಬಂದವರ ಹಿತಾಸಕ್ತಿಗಳು ಹೆಚ್ಚಾಗ್ತಾ ಹೋಗುತ್ತವೆ. ಸಮಸ್ಯೆ ಮತ್ತಷ್ಟು ಜಟಿಲ ಆಗುತ್ತೆ.
ಹೀಗಾಗಿ ಭಾರತ ಯಾರೂ ಬರೋದು ಬೇಡ, ನಮ್ಮ ಸಮಸ್ಯೆನ ನಾವು ಬಗೆಹರಿಸ್ಕೋತೀವಿ ಅನ್ನತ್ತೆ. ಇನ್ನು ಪಾಕಿಸ್ತಾನ ಪದೇ ಪದೇ ಇಂಟರ್ನ್ಯಾಷನಲ್ ಮಧ್ಯಸ್ಥಿಕೆಗೆ ಪ್ರಯತ್ನ ಪಡ್ತಾ ಇರುತ್ತೆ. ಇದೆಲ್ಲ ಗೊತ್ತಿದ್ದು ಕೂಡ ಟ್ರಂಪ್ ಭಾರತದಿಂದ ಸಂಧಾನದ ಕ್ರೆಡಿಟನ್ನು ನಿರೀಕ್ಷೆ ಮಾಡಿದ್ದಿದೆಯಲ್ಲ, ಅದೇ ಸರಿಯಲ್ಲ. ಇನ್ನು ಇಲ್ಲಿ ಟ್ರಂಪ್ ಟ್ಯಾರಿಫ್ಗೆ ಮತ್ತೊಂದು ಕಾರಣ ಭಾರತ ಹಾಗೂ ಅಮೆರಿಕ ನಡುವಿನ ಟ್ರೇಡ್ ಪ್ಯಾಕ್ಟಲ್ಲಿ ಅಮೆರಿಕದ ಕೃಷಿ ಹಾಗೂ ಡೈರಿ ಕ್ಷೇತ್ರವನ್ನು ಸೇರಿಸಬೇಕು ಅನ್ನೋದು. ಹಾಗೆ ಮಾಡಿದರೆ ಅವರ ವಸ್ತುಗಳಿಗೆ ಜಗತ್ತಿನ ದೊಡ್ಡ ಮಾರುಕಟ್ಟೆಯನ್ನು ಕೊಡಿಸಿದ ಹಾಗಾಗುತ್ತೆ ಅನ್ನೋದು ನಿಜ. ಅಫ್ಕೋರ್ಸ್ ಅಮೆರಿಕದ ಅಧ್ಯಕ್ಷರು ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿನ ವ್ಯಾಪಾರಿಗಳಿಂದ ಹಣವನ್ನು ಪಡ್ಕೊಂಡಿರ್ತಾರೆ ದೇಣಿಗೆ ರೂಪದಲ್ಲಿ, ಅವರಿಗೆ ಲಾಭ ಮಾಡಿಕೊಡ್ಬೇಕು, ಸರಿ. ಹಾಗಂತ ಅದಕ್ಕೆ ಬೇರೆ ದೇಶಗಳು ಕೂಡ ತಮ್ಮ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ಅಮೆರಿಕ ಅಧ್ಯಕ್ಷನ ಮುಂದೆ ಬಗ್ಗಿ ನಿಲ್ಲಬೇಕು ಅಂದರೆ ಹೆಂಗೆ? ಈಗಲೂ ಕೂಡ ಕೃಷಿ ಹಾಗೂ ಡೈರಿಗೆ ಸಂಬಂಧಪಟ್ಟ ಹಾಗೆ ಭಾರತ ತನ್ನ ನಿಲುವಿಗೆ ಬದ್ಧವಾಗಿದೆ. ಅಷ್ಟೇ ಅಲ್ಲ, ಭಾರತ ಅಮೆರಿಕಾದ ವಿಷಯದಲ್ಲಿ ಈಗ ಎಷ್ಟು ನಿಷ್ಠುರವಾಗಿ ನಿಂತಿದೆ ಅಂದರೆ, ನೀವು 50% ಟ್ಯಾರಿಫನ್ನು ರದ್ದು ಮಾಡಿದ ನಂತರವೇ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಮಾತುಕತೆಗೆ ನಾವು ಬರ್ತೀವಿ ಅಂತ ಭಾರತ ಹೇಳಿಬಿಟ್ಟಿದೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬಗ್ಗೋ ಪ್ರಶ್ನೆನೇ ಇಲ್ಲ ಅಂತ ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಇಲ್ಲಿ ಭಾರತದ ವಸ್ತುಗಳು ಅಮೆರಿಕಾಗೆ ಹೋಗಲಿಲ್ಲ ಅಂದರೆ ಭಾರತಕ್ಕೆ ಎಷ್ಟು ನಷ್ಟ ಉಂಟಾಗುತ್ತೋ ಅಷ್ಟೇ ನಷ್ಟ ಅಮೆರಿಕಾದ ಜನರಿಗೂ ಉಂಟಾಗುತ್ತೆ. ಆದರೆ ಭಾರತ ಇಲ್ಲಿ ತನ್ನ ವಸ್ತುಗಳಿಗೆ ಪರ್ಯಾಯ ಮಾರುಕಟ್ಟೆಯನ್ನು ಹುಡುಕಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಮೆರಿಕಾದ ಜನಕ್ಕೆ ಬೆಲೆ ಏರಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾವ ಅವಕಾಶವೂ ಇರೋದಿಲ್ಲ. ಗೆಳೆಯರೆ, ಇಲ್ಲಿ ಮಾರಾಟಗಾರ ದೇಶ ಹಾಗೂ ಖರೀದಿದಾರ ದೇಶ ಎರಡೂ ಪರಸ್ಪರ ಸೌಹಾರ್ದಯುತ ಸಂಬಂಧಗಳನ್ನು ಇಟ್ಟುಕೊಂಡ್ರೆ ವ್ಯಾಪಾರ ಅನ್ನೋದು ಇಬ್ಬರಿಗೂ ಲಾಭದಾಯಕ. ಹಾಗಲ್ಲದೆ ನಾವು ಖರೀದಿ ಮಾಡ್ತಾ ಇದ್ದೀವಿ, ಹೀಗಾಗಿ ವ್ಯಾಪಾರ ಮಾಡೋನು ನಮ್ಮ ಮಾತನ್ನು ಕೇಳಲೇಬೇಕು ಅನ್ನೋದಾದರೆ, ಈಗ ಚೈನಾದಿಂದ ನಾವು ಅತಿ ಹೆಚ್ಚು ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಭಾರತ ಮತ್ತು ಚೈನಾ ನಡುವೆ ಸುಮಾರು 100 ಬಿಲಿಯನ್ನಷ್ಟು ಟ್ರೇಡ್ ಡೆಫಿಸಿಟೇ ಇದೆ. ಹೀಗಾಗಿ ಚೈನಾ ನಾವು ಹೇಳಿದ್ದೆಲ್ಲವನ್ನ ಕೇಳ್ಕೊಂಡು ನಮ್ಮ ಗುಲಾಮ ದೇಶ ಆಗಿದ್ದು ಬಿಡಬೇಕಿತ್ತು ಅಲ್ವಾ? ಅದೆಷ್ಟು ಸರಿ ನಮ್ಮಲ್ಲಿ ಬಾಯ್ಕಾಟ್ ಚೈನಾ ಶುರುವಾಯಿತು, ಆದರೆ ಅದರಲ್ಲಿ ನಾವು ಎಷ್ಟು ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು? ಇಲ್ಲಿ ನಮಗೆ ಬೇಕಾದ ಎಲ್ಲ ವಸ್ತುಗಳನ್ನು ನಾವೇ ತಯಾರು ಮಾಡಿಕೊಳ್ಳೋ ಸ್ವಾವಲಂಬನೆ ನಮಗೆ ಬಾರದೇ ಇದ್ದರೆ, ಅಥವಾ ಚೈನಾಗೆ ಪರ್ಯಾಯವಾಗಿ ಮತ್ತೊಂದು ದೇಶ ಅದಕ್ಕಿಂತ ಕಡಿಮೆ ಬೆಲೆಗೆ ವಸ್ತುಗಳನ್ನು ನಮಗೆ ಕೊಡದೇ ಇದ್ದರೆ ಚೈನಾನ ಹೇಗೆ ತಾನೇ ಬಾಯ್ಕಾಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಮಲ್ಟಿಪೋಲಾರ್ ವರ್ಲ್ಡಲ್ಲಿ ಪ್ರತಿಯೊಂದು ದೇಶವು ಒಂದಲ್ಲ ಒಂದು ವಿಷಯದಲ್ಲಿ ಮತ್ತೊಂದು ದೇಶದ ಮೇಲೆ ಆಧಾರಪಟ್ಟಿರುತ್ತೆ. ನಮಗೆ ವಸ್ತುಗಳು ಬೇಕು ಅಂದರೆ ವ್ಯಾಪಾರಿಗೆ ಅದರಿಂದ ಲಾಭ ಬೇಕು. ಇಲ್ಲಿ ಇಬ್ಬರು ಮುಖ್ಯನೇ. ಪರಸ್ಪರ ನಂಬಿಕೆ ಅನ್ನೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ಜಗತ್ತಿನ ಸೂಪರ್ ಪವರ್ ನಾನು ಅಂದ್ಕೊಂಡಿದ್ದ ಅಮೆರಿಕ ಕೂಡ ಇಷ್ಟು ವರ್ಷ ಇಂಥ ಸೆನ್ಸ್ ಇಟ್ಟುಕೊಂಡೇ ಸೂಪರ್ ಪವರ್ ಆಗಿ ಉಳ್ಕೊಂಡಿತ್ತು. ಆದರೆ ಟ್ರಂಪ್ ಬಂದು ಅದನ್ನು ಕೂಡ ಕೆಡಿಸ್ಬಿಟ್ರು, ಅಮೆರಿಕಾದ ಬಣ್ಣ ಬಯಲಾಗೋ ಹಾಗೆ ಮಾಡಿಬಿಟ್ರು ಅಷ್ಟೇ. ಈಗ ಅಮೆರಿಕಾದ ಈ ಟ್ಯಾರಿಫ್ನ ಕಾರಣಕ್ಕೆ ಭಾರತ, ಚೈನಾ, ಬ್ರೆಜಿಲ್, ರಷ್ಯಾ ಮುಂತಾದ ದೇಶಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದೇ ವೇದಿಕೆಗೆ ಬರೋ ಹಾಗಾಗ್ತಾ ಇದೆ. ಮೊನ್ನೆ ಜಪಾನ್ನಲ್ಲಿ ನಿಂತು ಪ್ರಧಾನಿ ಮೋದಿ ಇನ್ನು ಮುಂದೆ ಜಗತ್ತನ್ನು ಭಾರತ, ಚೈನಾ ಮತ್ತು ಜಪಾನ್ಗಳು ಆಳತ್ವೆ ಅನ್ನೋ ಥರದ ಮಾತಾಡಿದ್ದಾರೆ. ಇಲ್ಲಿ ಚೈನಾ ಅನ್ನೋದು ಜಾಗತಿಕ ಫ್ಯಾಕ್ಟ್ರಿ, ಜಪಾನ್ ಅನ್ನೋದು ಜಾಗತಿಕ ತಂತ್ರಜ್ಞಾನದ ಪವರ್ ಹೌಸು, ಹಾಗೆ ಭಾರತ ಅನ್ನೋದು ಟ್ಯಾಲೆಂಟ್ ಹಾಗೂ ಮ್ಯಾನ್ ಪವರ್ ಇರೋ ದೇಶ. ಜೊತೆಗೆ ಜಗತ್ತಿನ ಅತಿ ದೊಡ್ಡ ಮಾರುಕಟ್ಟೆ ಕೂಡ. ನಾವಿವತ್ತು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ವರ್ಲ್ಡ್ ಲೀಡರ್ಸ್ ಥರ ಕಾಣ್ತಾ ಇದ್ದೀವಿ. ಹಾಗೆ ಭಾರತ ಅನ್ನೋದು ಅತಿ ವೇಗವಾಗಿ ಬೆಳೀತಿರೋ ಆರ್ಥಿಕತೆ ಕೂಡ. ಈ ತ್ರೈಮಾಸಿಕದಲ್ಲಿ ಭಾರತದ GDP ಎಲ್ಲ ನಿರೀಕ್ಷೆಗಳನ್ನು ಮೀರಿ 7.8% ಮುಟ್ಟಿದೆ. ಹೀಗಿರುವಾಗ ಭವಿಷ್ಯದಲ್ಲಿ ಚೈನಾ, ಭಾರತ, ಜಪಾನ್ಗಳು ಸೇರಿದರೆ ಜಗತ್ತನ್ನು ಆಳದೇ ಇರುತ್ತವಾ? ಇದನ್ನು ಮೋದಿ ಜಪಾನ್ನಲ್ಲಿ ಹೇಳಿದ್ದಾರೆ. ಹೀಗೆ ಟ್ರಂಪ್ ಕಾರಣಕ್ಕಿವತ್ತು ಅಮೆರಿಕ ಮೈನಸ್ ವರ್ಲ್ಡ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಾಗಲೇ ಅಲ್ಲಿನ ಫೆಡರಲ್ ಕೋರ್ಟು 1977ರ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಪವರ್ ಆ್ಯಕ್ಟನ್ನು ಬಳಸಿಕೊಂಡು ಜಗತ್ತಿನ ಎಲ್ಲ ದೇಶಗಳ ಮೇಲೂ ಟ್ಯಾರಿಫ್ ಹೇರುವ ಟ್ರಂಪ್ ನಿರ್ಧಾರವನ್ನು ಅಸಂವಿಧಾನಿಕ ಅಂತ ಹೇಳಿದೆ. ಯುದ್ಧಗಳು ನಡೆಯುವ ಸಂದರ್ಭದಲ್ಲಿ, ತುರ್ತು ಪರಿಸ್ಥಿತಿಯನ್ನು ಘೋಷಿಸಬೇಕಾದ ಸಂದರ್ಭದಲ್ಲಿ ಅಧ್ಯಕ್ಷರು ಬಳಕೆ ಮಾಡಬಹುದಾದ ಅಧಿಕಾರವನ್ನು ಬಳಸಿಕೊಂಡು ಜಗತ್ತಿನ ಮೇಲೆ ಟ್ಯಾರಿಫ್ ಹೇರೋದು ಕಾನೂನುಬದ್ಧ ಅಲ್ಲ. ಈಗ ಜಗತ್ತಲ್ಲಿ ಅಂಥ ಯಾವ ಆಕಸ್ಮಿಕ ಅಥವಾ ತುರ್ತು ಸಂದರ್ಭವೂ ಉಂಟಾಗಿಲ್ಲ ಅಂತ ಅಮೆರಿಕಾದ ನ್ಯಾಯಾಲಯ ಹೇಳಿದೆ. ಆದರೆ ಈ ಟ್ಯಾರಿಫನ್ನು ನ್ಯಾಯಾಲಯ ರದ್ದು ಮಾಡಿಲ್ಲ. ಬದಲಿಗೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋದಕ್ಕೆ ಅಮೆರಿಕಾದ ಸರ್ಕಾರಕ್ಕೆ ಅವಕಾಶವನ್ನು ಕೊಟ್ಟಿದೆ. ಗೆಳೆಯರೆ, ಇಲ್ಲಿ ಸದ್ಯದ ಅಮೆರಿಕಾದ ಪರಿಸ್ಥಿತಿಯನ್ನು ಡೊನಾಲ್ಡ್ ಟ್ರಂಪ್ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಘೋಷಣೆ ಮಾಡಿದ್ದಾರೆ. ಹೀಗಾಗಿನೇ 1977ರ ತುರ್ತು ಪರಿಸ್ಥಿತಿಯ ಕಾಯ್ದೆಯ ಸಹಾಯವನ್ನು ಪಡ್ಕೊಂಡು ಅಲ್ಲಿನ ಸಂಸತ್ತಿನ ಒಪ್ಪಿಗೆ ಪಡೆದೆ ಎಕ್ಸಿಕ್ಯೂಟಿವ್ ಆರ್ಡರ್ಗಳ ಮೂಲಕ ಅಧ್ಯಕ್ಷರ ವಿವೇಚನಾಧಿಕಾರವನ್ನು ಬಳಸಿಕೊಂಡು ನಾನಾ ದೇಶಗಳ ಮೇಲೆ ತಮಗಿಷ್ಟ ಬಂದ ಹಾಗೆ ಟ್ಯಾರಿಫನ್ನು ವಿಧಿಸ್ತಾ ಹೋದರು ಟ್ರಂಪ್.
ಈಗ ಅದನ್ನು ನ್ಯಾಯಾಲಯ ರದ್ದು ಮಾಡಿದರೆ ಅಮೆರಿಕ ಆರ್ಥಿಕ ಸಮಸ್ಯೆಗೆ ತುತ್ತಾಗುತ್ತೆ ಅಂತ ಅಲ್ಲಿನ ಸರ್ಕಾರ ನ್ಯಾಯಾಲಯದಲ್ಲಿ ವಾದ ಮಾಡ್ತು. ಅಷ್ಟೇ ಅಲ್ಲ, ಅಕಸ್ಮಾತ್ ಈ ಟ್ಯಾರಿಫ್ ಅನ್ನೋದು ಸಂಪೂರ್ಣವಾಗಿ ರದ್ದಾಗಿ ಅದು ನ್ಯಾಯಸಮ್ಮತ ಅಲ್ಲ ಅನ್ನೋ ತೀರ್ಪನ್ನೇನಾದರೂ ನ್ಯಾಯಾಲಯ ಕೊಟ್ಟುಬಿಟ್ರೆ ಈಗಾಗಲೇ ಸಂಗ್ರಹಿಸಿರುವ ಸುಂಕದ ಹಣವನ್ನು ಅಮೆರಿಕ ಮರುಪಾವತಿ ಮಾಡಬೇಕಾಗಿ ಬರುತ್ತೆ. ಸದ್ಯಕ್ಕೆ ಇಲ್ಲಿವರೆಗೆ ಸುಮಾರು $159 ಶತಕೋಟಿ ಹಣ ಅಮೆರಿಕದ ಖಜಾನೆಯನ್ನು ಸೇರಿದೆ. ಅದು ಕಳೆದ ವರ್ಷ ಇದೇ ಅವಧಿಗೆ ಹೋಲಿಕೆ ಮಾಡಿದರೆ ದುಪ್ಪಟ್ಟು ಅನಿಸ್ಕೊಳ್ತಾ ಇದೆ. ಈಗ ಇದಿಷ್ಟನ್ನು ವಾಪಸ್ ಕೊಡೋದು ತುಂಬ ಕಷ್ಟದ ಕೆಲಸ ಅಂತ ಕೂಡ ಟ್ರೆಷರಿ ಇಲಾಖೆ ನ್ಯಾಯಾಲಯಕ್ಕೆ ತಿಳಿಸ್ತು. ಇಷ್ಟೆಲ್ಲದರ ಮೇಲೂ ಟ್ರಂಪ್ ನಿರ್ಧಾರ ಅಸಂವಿಧಾನಿಕ ಅಂತ ಹೇಳಿರೋ ನ್ಯಾಯಾಲಯ ಬೇಕಿದ್ರೆ ನೀವು ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ ಅಂತ ಕೂಡ ಹೇಳಿದೆ. ಈಗ ಸರ್ಕಾರ ಸುಪ್ರೀಂಗೆ ಹೋಗುತ್ತೆ. ಅಲ್ಲಿ ಕೂಡ ಒಂದೆರಡು ತಿಂಗಳಲ್ಲಿ ತೀರ್ಪು ಬರಲೂಬಹುದು. ಸುಪ್ರೀಂ ಕೋರ್ಟ್ ಕೂಡ ಫೆಡರಲ್ ನ್ಯಾಯಾಲಯದ ತೀರ್ಪಿಗೆ ಸಹಮತ ವ್ಯಕ್ತಪಡಿಸಿದರೆ ಟ್ರಂಪ್ಗೆ ದೊಡ್ಡ ಹಿನ್ನಡೆ ಮಾತ್ರ ಅಲ್ಲ, ಅಮೆರಿಕಾದ ಜನಕ್ಕೆ ಬೆಲೆ ಏರಿಕೆಯಿಂದ ಒಂದು ಸಣ್ಣ ಮುಕ್ತಿ ಮತ್ತು ಜಾಗತಿಕ ವ್ಯಾಪಾರಗಳಿಗೆ ವಿಪರೀತ ಟ್ಯಾರಿಫ್ನಿಂದ ಕೂಡ ಮುಕ್ತಿ ಸಿಗತ್ತೆ. ಇದಾದ ನಂತರ ಅಮೆರಿಕ ಬೇರೆ ದೇಶಗಳ ಮೇಲೆ ಟ್ಯಾರಿಫನ್ನು ಹೇರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತಲ್ಲ. ಅದಕ್ಕೆ ಅಮೆರಿಕದ ಕಾನೂನುಗಳಲ್ಲಿ ಬೇರೆಯದ್ದೇ ಮಾರ್ಗಗಳಿವೆ. ಆದರೆ ಅದಕ್ಕೆ ಸರಿಯಾದ ವಿವರಣೆಗಳನ್ನು, ಕಾರಣಗಳನ್ನು ಕೊಡಬೇಕಾಗತ್ತೆ. ಸಂಸತ್ತಿನ ಒಪ್ಪಿಗೆಯನ್ನು ಪಡ್ಕೋಬೇಕಾಗಿ ಬರುತ್ತೆ. ಅಷ್ಟೇ ಹೊರತು ಹೀಗೆ ಪರ್ಸ್ನಲ್ ಕಾರಣಗಳಿಗೆ ಟ್ಯಾರಿಫನ್ನು ಹಾಕೋದಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ ಅಷ್ಟೇ. ಇದು ಗೆಳೆಯರೆ, ಅಮೆರಿಕದ ನ್ಯಾಯಾಲಯ ಟ್ರಂಪ್ ಟ್ಯಾರಿಫ್ ವಿರುದ್ಧ ಕೊಟ್ಟ ತೀರ್ಪಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.